ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ನಮ್ಮ ರಾಜ್ಯಾದ್ಯಂತ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ಹಲವಾರು ವರ್ಷಗಳಿಂದ ಸರಕಾರಿ ನೇಮಕಾತಿಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ತಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಏನದು? ಸರ್ಕಾರವು ಇದೀಗ 72,186 ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕಾಗಿ ಒಂದು ಅಧಿಸೂಚನೆಯನ್ನು ಈಗ ಹೊರಡಿಸಿದೆ. ಹಾಗಾದರೆ ಇದು ಶಿಕ್ಷಣ ಇಲಾಖೆ ಎಲ್ಲ ಹುದ್ದೆಗಳ ಅಥವಾ ಬೇರೆ ಹುದ್ದೆಗಳು ಕೂಡ ಸೇರಿ ಇಷ್ಟಾಗಿದೆಯಾ? ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಸೊ ನೀವು ಕಾಣ್ತಾ ಇರುವಂಥದ್ದು ಈ ಒಂದು ಆದೇಶ ಆಗಿರುವಂಥದ್ದು ಡೇಟನ್ನು ನೋಡಿ. ಇದು 24ನೇ ತಾರೀಕಿಗೆ ಒಂದು ಆದೇಶ ಆಗಿರುವಂಥದ್ದು 24 ಜೂನ್ 2026. ಇದು ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯೇ ಇವರು ಮಾಡಿರುವಂಥ ಆದೇಶವಾಗಿದೆ. ಸರ್ಕಾರದಲ್ಲಿ ನೇಮಕಾತಿ ಏನಾದರೂ ಮಾಡೋದಿದ್ರೆ ಈ ಸರ್ಕಾರದ ಏನು ಅಧೀನ ಕಾರ್ಯದರ್ಶಿ ಇದ್ದಾರೆ ಇವರು ಆದೇಶವನ್ನು ಹೊರಡಿಸ್ತಾರೆ. ಸೊ ಇದೀಗ ನಾವು ನೋಡ್ತಾ ಹೋಗೋಣ ಈ ಆದೇಶದಲ್ಲಿ ಏನಿದೆ, ಯಾವ ಯಾವ ಇಲಾಖೆಯವರ ಹುದ್ದೆಗಳನ್ನು ಈ ಒಂದು ಸಂದರ್ಭದಲ್ಲಿ ಭರ್ತಿ ಮಾಡಲಾಗುತ್ತೆ ಮತ್ತು ಎಷ್ಟು ತಿಂಗಳ ಒಳಗಡೆ ಈ ಒಂದು ನೇಮಕಾತಿ ಪ್ರೊಸೆಸ್ ನಡೀತದೆ, ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ. ಆತ್ಮೀಯರೇ, ನನಗೆ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ಕರೆ ಮಾಡಿ ಕೇಳ್ತಾ ಇದ್ರು, ಯಾವಾಗ ಸರ್ಕಾರಿ ಹುದ್ದೆಗಳ ಏನು ನೇಮಕಾತಿ ಆಗುತ್ತೆ, ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಇದರ ಸಂಪೂರ್ಣ ವಿವರಣೆ ನಿಮಗೆ ಸಿಗಲಿಕ್ಕಿದೆ. ಆತ್ಮೀಯರೇ, ಇಲ್ಲಿ ಕಾಣ್ತಾ ಇರುವಂಥದ್ದು ವಿಷಯ ನೀವು ಕಾಣ್ತಾ ಇದ್ದೀರಿ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಇರುವಂಥದ್ದು. ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸುಮಾರು 72,186 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ಇಲ್ಲಿ ಅನುಮೋದನೆ ಆಗಿದೆ. ಸಾಮಾನ್ಯವಾಗಿ ಆರ್ಥಿಕ ಇಲಾಖೆಯವರು ಅಬ್ಜೆಕ್ಷನ್ ಹಾಕುವಂಥದ್ದು, ಬಟ್ ಇಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಆಗಿರುವುದರಿಂದಾಗಿ ಖಚಿತವಾಗಿ ಇದಿಷ್ಟು ಹುದ್ದೆಗಳ ನೇಮಕಾತಿ ಆಗುತ್ತೆ. ಮುಂದುವರೆದು ಹೇಳಲಾಗುತ್ತೆ, 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಅಂತ ಹೇಳ್ತಾರೆ. ಇದು ಯಾವುದು? ರಾಜ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ಇರುವಂತಹ 40,009 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂತಹ 32,177 ಹುದ್ದೆಗಳು. ಇದು ಇಲ್ಲಿ ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಈಗಾಗಲೇ ಪರಿಭಾವಿತ ಸಹಮತಿ ನೀಡಿರ್ತದೆ. ನೋಡಿ, ಇದು ರಾಜ್ಯದ ಕಲ್ಯಾಣ ಕರ್ನಾಟಕ ರಾಜ್ಯದ ಭಾಗದ ಹುದ್ದೆಗಳು 32,177 ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ, ಅಂದರೆ ಕಲ್ಯಾಣ ಕರ್ನಾಟಕನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿರುವಂತಹ ಹುದ್ದೆಗಳು 40,009. ಸೊ ಇಲ್ಲಿ ಒಟ್ಟು ಹುದ್ದೆಗಳಾದವು 72,186. ಸೊ ಇಷ್ಟು ಹುದ್ದೆಗಳನ್ನು ಇದೀಗ ನೇಮಕಾತಿ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದು ಹೇಳಲಾಗುತ್ತೆ, ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು, ಶೀಘ್ರವಾಗಿ ಪೂರ್ಣಗೊಳಿಸಬೇಕು, ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಮತ್ತು ಆಯ್ಕೆ ಪ್ರಾಧಿಕಾರಿಗಳಿಂದ ಕ್ರಿಯಾ ಯೋಜನೆಗಳನ್ನು ಪಡಿಬೇಕು. ಸಚಿವ ಸಂಪುಟದ ಅನುಮೋದನೆಗೆ ಇದನ್ನು ಮಂಡಿಸಲಾಗಿದ್ದು ಸಚಿವ ಸಂಪುಟ ಅದಕ್ಕೆ ಅನುಮತಿ ನೀಡಿದೆ. ಹಾಗಾದರೆ ಇದರಲ್ಲಿ ಎಷ್ಟು ಇಲಾಖೆಗಳ ನೇಮಕಾತಿ ಆಗುತ್ತೆ ಇದರ ಬಗ್ಗೆ ಮುಂದುವರೆದು ಹೇಳಲಾಗುತ್ತೆ. ನೋಡಿ, ಇದರಲ್ಲಿ 2 ಭಾಗ ಇದೆ. ಒಂದನೇದು 17 ಇಲಾಖೆಗಳಿದು, ಎರಡನೇದು 34 ಇಲಾಖೆಗಳಿದು. ಇಲ್ಲಿ ನೀವು ಮುಂದುವರೆದು ಕೆಳಗಡೆ ಕಾಣ್ತೀರಿ. ಮೊದಲ ಭಾಗದಲ್ಲಿ ಅವರು ಹೇಳ್ತಾರೆ 17 ಇಲಾಖೆಗಳಲ್ಲಿನ ನೇರ ನೇಮಕಾತಿ. ಈಗ ಏನು ಆಗ್ತದೆ ನೇಮಕಾತಿ, ಎಲ್ಲ ಹೆಚ್ಚಿನ ನೇಮಕಾತಿಗಳು ನೇರ ನೇಮಕಾತಿ ಆಗತ್ತೆ. ಈ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲುಸ್ತುವಾರಿಗಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಮತ್ತು ನೆಕ್ಸ್ಟ್ ಹೇಳ್ತಾರೆ 34 ಇಲಾಖೆಗಳಲ್ಲಿನ ನೇರ ನೇಮಕಾತಿ 17 + 34
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಜವಾಬ್ದಾರಿ ನೀಡಿ ನಿರ್ಣಯಿಸಿರ್ತದೆ. ಸೊ ಇದು ಸಚಿವ ಸಂಪುಟ ಇವರಿಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು. ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಆದೇಶ ಸಂಖ್ಯೆ ಹಾಕಿದ್ದಾರೆ. ಸೊ ಇದು ಆದೇಶ ಸಂಖ್ಯೆಯಾಗಿದೆ. ಇಲ್ಲಿ ನೀವು ಕಾಣ್ತೀರಿ 24/6/2026 ಆದೇಶ ಆಗಿರುವಂಥದ್ದು. ನೋಡಿ ಇಲ್ಲಿ ಎರಡು ನಾನು ಹೇಳಿದೆ, ಅನುಬಂಧ 1, ಅನುಬಂಧ 2. ಅನುಬಂಧ 1ರಲ್ಲಿ 17 ಇಲಾಖೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅನುಬಂಧ 2ರಲ್ಲಿ 34 ಇಲಾಖೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ 17 ಮತ್ತು 34 ಇಲಾಖೆಗಳು ಏನು ಹೇಳ್ತಾರೆ ನೋಡಿ. ಪ್ರಸ್ತಾವನೆಯಲ್ಲಿ ವಿವರಿಸಿರುವಂಥ ಅಂಶಗಳ ಹಿನ್ನೆಲೆಯಲ್ಲಿ ಈ ಆದೇಶವು ಅನುಬಂಧ 1ರಲ್ಲಿ ನಮೂದಿಸಿರುವ 17 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಬೇಕಾದಂತಹ ಖಾಲಿ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರಿಗೆ ಸಚಿವ ಸಂಪುಟ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದುವರೆದು ಹೇಳಲಾಗುತ್ತೆ. ಹಾಗೂ ಈ ಆದೇಶದ ಅನುಬಂಧ 2ರಲ್ಲಿ ನಮೂದಿಸಿರುವಂತಹ 34 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲಿಕ್ಕೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಸಚಿವ ಸಂಪುಟ ಜವಾಬ್ದಾರಿ ನೀಡಿದೆ. ಸೊ ಇಲ್ಲಿ ನಮಗೆ ನೇರವಾಗಿ ಗೊತ್ತಾಗತ್ತೆ ಒಟ್ಟು 17 ಮತ್ತು 34 ಇಲಾಖೆಗಳಲ್ಲಿ ನೇಮಕಾತಿ ಆಗತ್ತೆ. ಇದೀಗ ನಾವು ನೋಡಬೇಕಾದದ್ದು ಅತಿ ಮುಖ್ಯವಾಗಿರುವಂತಹ ಮಾಹಿತಿ. ಅದೇನದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ತಿಂಗಳಲ್ಲಿ ಈ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಇದು ಕಂಪ್ಲೀಟ್ ಆಗುತ್ತೆ, ಯಾವಾಗ ಪರೀಕ್ಷೆ ನಡೀತದೆ, ಯಾವಾಗ ಅಪಾಯಿಂಟ್ಮೆಂಟ್ ಆರ್ಡ್ರನ್ನು ಕೊಡಲಾಗುತ್ತೆ. ಇದು ಭಾಳ ಮುಖ್ಯವಾಗಿರುವಂಥದ್ದು. ನಾನು ಅಪಾಯಿಂಟ್ಮೆಂಟ್ 2005-6ರಲ್ಲಿ ಆದದ್ದು. ಇಲ್ಲಿ ಸುಮಾರು 1 ವರ್ಷಕ್ಕಿಂತ ಮಿಗಿಲಾದಂಥ ಅವಧಿ ಆಗಿತ್ತು. ಆವಾಗ ನಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಕೊಡಲಿಕ್ಕೆಲ್ಲ ಲೇಟ್ ಆಗಿತ್ತು. ಬಟ್ ಈಗ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಸಚಿವ ಸಂಪುಟವು ಸರ್ಕಾರದ ಅಪರ ಕಾರ್ಯದರ್ಶಿಯವರಿಗೆ ಒಂದು ಡೇಟನ್ನು ಫಿಕ್ಸ್ ಮಾಡಲಿಕ್ಕೆ ಆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಕೂಡ ಎಲ್ಲ ಸರ್ಕಾರಿ ನೌಕರರಿಗೆ, ಅಂದರೆ ಸರ್ಕಾರಿ ನೌಕರರ ಹುದ್ದೆಯ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಅಂದರೆ ಇದು ಶೀಘ್ರಗತಿಯಲ್ಲಿ ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಶೀಘ್ರಗತಿಯಲ್ಲಿ ಪ್ರೊಸೆಸ್ ನಡೆದು ಈ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗಬಹುದು ಅನ್ನುವಂಥ ಒಂದು ಆಶಯ ಈ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಮೇಲಿನ ಎಲ್ಲ ನೇರ ನೇಮಕಾತಿ ಹುದ್ದೆಗಳಿಗೆ ಮುಂದಿನ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು, ಮುಂದಿನ 4 ತಿಂಗಳುಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಹಾಗೂ ಮುಂದಿನ 6 ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದೆ. ನೋಡಿ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಕೇವಲ ಮುಂದಿನ 2 ತಿಂಗಳಿನ ಒಳಗಡೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಕಾಣ್ತೀರಿ ಈ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು, ಆದೇಶ ಆಗಿರುವಂಥದ್ದು 24ನೇ ತಾರೀಕಿಗೆ. ಇದಾದ ಮೇಲೆ 2 ತಿಂಗಳಿನ ಒಳಗಡೆ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಜುಲೈ ಆಗಸ್ಟ್ ಕೊನೆಯ ಒಳಗಡೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ನೇರ ನೇಮಕಾತಿಗೆ ಸಂಬಂಧಪಟ್ಟ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆ ಬರುತ್ತೆ ಮುಂದಿನ 2 ತಿಂಗಳಲ್ಲಿ. ಅದಾದ ಮೇಲೆ ನೀವು ಕಾಣ್ತೀರಿ ಮುಂದಿನ 4 ತಿಂಗಳುಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಮತ್ತೆರಡು ತಿಂಗಳಿನ ಒಳಗಡೆ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಪರೀಕ್ಷೆಗೆ ಕೇವಲ 4 ತಿಂಗಳು, ಅಥವಾ ಇಲ್ಲಿ ಒಂದು 56 ದಿನ ಇದೆ, ಇಲ್ಲಿ ಒಂದು 30 ದಿನ ಇದೆ. ಹೆಚ್ಚು ಕಡಿಮೆ 100 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಇದನ್ನು ನಾವು ಗಮನಿಸಬೇಕು ಆತ್ಮೀಯರೇ. ಅದಾದ ಮೇಲೆ 2 ತಿಂಗಳಿನ ಒಳಗಡೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಮತ್ತು ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಬೇಕು ಅಂತ ಇಲ್ಲಿ ಹೇಳಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ನಾನು ಅಪಾಯಿಂಟ್ಮೆಂಟ್ ಆದದ್ದು 2005-6ರಲ್ಲಿ. ನಾವು ಅಪಾಯಿಂಟ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಪರೀಕ್ಷೆ ಆಯಿತು. ಪರೀಕ್ಷೆ ಆದ ಮೇಲೆ ರಿಸಲ್ಟ್ ಬರಲಿಕ್ಕೆ ಸುಮಾರು 6-7 ತಿಂಗಳುಗಳು ಬೇಕಾಯಿತು. ಅದಾದ ಮೇಲೆ ನೇಮಕಾತಿ ಆದೇಶವನ್ನು ಕೊಡಲಿಕ್ಕೆ ಮತ್ತೆ ಹಲವು ತಿಂಗಳು ಬೇಕಾಯಿತು. ಅಂದರೆ ಸುಮಾರು 1 ವರ್ಷಕ್ಕಿಂತ ಹೆಚ್ಚಿನ
ಸಮಯ ಈ ಒಂದು ಪ್ರಕ್ರಿಯೆಗೆ ನಡೆದುದನ್ನು ನಾವು ನೆನಪಿಸ್ಕೊಳ್ಬಹುದು. ಇಲ್ಲಿ ಕೇವಲ 6 ತಿಂಗಳಲ್ಲಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಆತ್ಮೀಯರೇ, ನನ್ನೆಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರು, ನೀವು ಸರ್ಕಾರಿ ಹುದ್ದೆ ಪಡಿಬೇಕು ಅಂತ ಇದ್ದರೆ ಇವತ್ತಿನಿಂದಲೇ ಈ ಒಂದು ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಬೇಕಾಗಿದೆ. ಪರೀಕ್ಷೆಗೆ ಕೇವಲ 4 ತಿಂಗಳಿಗಿಂತಲೂ ಕಡಿಮೆ ಅವಧಿ ಬಾಕಿ ಇರೋದರಿಂದಾಗಿ ನೀವು ಸರ್ಕಾರಿ ಹುದ್ದೆ ಪಡಿಬೇಕು ಅಂತ ಇದ್ದವರು ಇವತ್ತಿನಿಂದಲೇ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಿ ಅಂತ ಹೇಳ್ತೇನೆ. ಹಾಗೆ ಇಲ್ಲಿ ಯಾವ ಇಲಾಖೆಯಲ್ಲಿ ಈ ಒಂದು ಹುದ್ದೆಯನ್ನು ಕಾಲ್ಫರ್ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅನುಬಂಧ 1ರಲ್ಲಿ ನಾವು ನೋಡಿದ್ದೇವೆ, ಅನುಬಂಧ 1ರಲ್ಲಿ 17 ಇಲಾಖೆಗಳ ಬಗ್ಗೆ ಕೊಟ್ಟಿದ್ದಾರೆ. ಮತ್ತು ಅನುಬಂಧ 2ರಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಿ, ಇದರಲ್ಲಿ 21 ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು 34 ಇಲಾಖೆಗಳಲ್ಲಿ ಕಾಲ್ಫರ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಹೈಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಅಲ್ಲಿ ಕಾಲ್ಫರ್ ಆಗುವಂಥದ್ದು ಇದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಇದೆ, ಉನ್ನತ ಶಿಕ್ಷಣ ಇಲಾಖೆ ಅಂತ ಇದೆ. ಈ ಹುದ್ದೆಗೆ ನಾವು ಅರ್ಹರಾಗಿರ್ತೇವೆ ಕಾಲ್ಫರ್ ಆದಾಗ ನಾವು ಪರೀಕ್ಷೆಯನ್ನು ಬರೀಲಿಕ್ಕೆ. ಸೊ ಇದು CET ಆಗಿರುತ್ತೆ. CET ಪರೀಕ್ಷೆ ನೇರ ನೇಮಕಾತಿಯ ಮೂಲಕ CET ಪರೀಕ್ಷೆಯ ಮೂಲಕ ಈ ಒಂದು ನೇಮಕಾತಿ ಪ್ರೊಸೆಸ್ ಆಗುತ್ತೆ. ಈ ಒಂದು ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಲಹೆ ಏನಾದರೂ ಇದ್ದರೆ ನೀವು ಕಮೆಂಟ್ನಲ್ಲಿ ಹಾಕ್ಬೋದು. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.